ಇವತ್ತು ಒಂದು ದಿವ್ಯವಾದಂಥ ಸಂದೇಶವನ್ನು ದೇವರು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ. ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ, ವಿನಮ್ರತೆಯಿಂದ, ದೀನತೆಯಿಂದ ವಾಕ್ಯಗಳನ್ನು ಆಲಿಸಿ ನಮ್ಮ ಆತ್ಮಿಕ ಅಭಿವೃದ್ಧಿಯನ್ನು ನಾವು ತೃಪ್ತಿಯಾಗಿ ನಾವು ಈ ವಾಕ್ಯವನ್ನು ಊಟ ಮಾಡಿ ಬಲಪಡಿಸಿ ಆತ್ಮೀಯ ನಿನ್ನನ್ನು ಕುರಿತು ಬಲಹೀನನು, ಯಾವುದೇ ವಿಧವಾದಂಥ ಬಲ ಶಕ್ತಿ ನಿನ್ನಲ್ಲಿ ಇಲ್ಲ, ನಿನ್ನ ಕೈನಲ್ಲಿ ಏನೂ ಆಗೋದಿಲ್ಲ, ನಿನ್ನ ಜೀವನನೇ ಇಷ್ಟೇ, ನಿನ್ನ ಬದುಕು ಇಷ್ಟೇ, ನೀನು ಎಂದೆಂದೂ ಉದ್ಧಾರವಾಗೋದಿಲ್ಲ ಎಂಬುದಾಗಿ ಹೇಳಿ ನಿನ್ನ ಸ್ವಂತದವರು, ನಿನ್ನ ಬಂಧುಗಳು, ನಿನ್ನ ಆತ್ಮೀಯರು, ನಿನ್ನ ಕುಟುಂಬದವರು ನಿನ್ನನ್ನು ಅವಹೇಳನ ಮಾಡುತ್ತಿರಬಹುದು. ಅಷ್ಟು ಮಾತ್ರವಲ್ಲ, ಅನೇಕ ವೇಳೆಯಲ್ಲಿ ನೀನು ಅಂದ್ಕೊಂಡಿರ್ಬೋದು, ಏನಂತ ಹೇಳಿದ್ರೆ, ಅಯ್ಯೋ ಇದು ನನ್ನಿಂದ ಆಗಲ್ಲ, ಇದಕ್ಕೆ ನಾನು ಯೋಗ್ಯಳಲ್ಲ, ನನ್ನ ಬದುಕು ಇಷ್ಟೇ, ಹೀಗೇ ಒಂದು ದಿನ ನನ್ನ ಜೀವಿತ ಅಂತ್ಯವಾಗುತ್ತದೋ ಎಂಬುದಾಗಿ ನೀನು ಕಳವಳವನ್ನು ಪಡ್ತಾ ಇರ್ಬೋದು. ಆದರೆ ಇವತ್ತು ದೇವರ ಶಬ್ದ ನಿನ್ನನ್ನು ಸ್ಪರ್ಶಿಸುವಂಥದ್ದಾಗಿದೆ. ಭಯಪಡಬೇಡ, ಯೇಸುವಿನ ನಾಮದಲ್ಲಿ ನಿನ್ನ ಬದುಕಿನಲ್ಲಿ ನೀನು ಏನು ಅಂದುಕೊಂಡಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ನಿನ್ನ ಬಲಹೀನತೆ, ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ಆವೇದನೆ, ನಿನ್ನ ನಿವೇದನೆ, ನಿನಗಿರುವಂಥ ಪ್ರತಿಕೂಲ, ನಿನಗಿರುವಂಥ ಎಲ್ಲ ಅವಮಾನಗಳ ಮಧ್ಯದಲ್ಲೂ ಸದಾ ನೀನು ಮರಿಬೇಡ, ನೀನು ಆರಾಧಿಸುವಂಥ ನಿನ್ನ ದೇವರು ಜೀವಿಸುತ್ತಾ ಇದ್ದಾನೆ. ನಿನ್ನನ್ನು ಬಲಪಡಿಸುವುದಕ್ಕಾಗಿ ಆತನು ನಿನ್ನ ಮಧ್ಯದಲ್ಲಿದ್ದಾನೆ, ನಿನಗೆ ನೆರಳಾಗಿದ್ದಾನೆ, ನಿನಗೆ ಆಧಾರವಾಗಿದ್ದಾನೆ, ನಿನಗೆ ಯಾವತ್ತೂ ಸದಾ ನಡೆಸೋದಕ್ಕೆ ಆತನು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಒಂದು ತಿಳಿದುಕೋ, ನಿನಗೆ ಒಂದು ಸಮಯವನ್ನು ಆತನು ನೇಮಕ ಮಾಡಿದ್ದಾನೆ. ಆ ಸಮಯದಲ್ಲಿ ಖಂಡಿತವಾಗಿಯೂ ನಿನ್ನ ಬದುಕನ್ನು ನೀನು ತಿರುಗಿ ನೋಡುವಾಗ ನಾನಾ ಇದು ಎನ್ನುವ ರೀತಿಯಲ್ಲಿ ನಿನ್ನನ್ನು ಅಭಿವೃದ್ಧಿಪಡಿಸ್ತಾನೆ. ನಿನ್ನನ್ನು ಹೀಯಾಳಿಸಿದವರು, ನಿನ್ನನ್ನು ಅಪಮಾನ ಮಾಡಿದವರು, ನಿನ್ನನ್ನು ಕೀಳಾಗಿ ನೋಡಿದವರು, ನಿನ್ನ ಕೈನಲ್ಲಿ ಏನು ಆಗಲ್ಲ ಎನ್ನುವಂಥವರೇ ನಿನ್ನ ಬಳಿನಲ್ಲಿ ಬಂದು ನಿನ್ನ ಜೊತೆಯಲ್ಲಿ ಸೇರಿ, ನೀನು ನಮಗೆ ಬೇಕು, ನಿನ್ನ ಸಹಾಯ ನನಗೆ ಬೇಕು, ನಿನ್ನ ಜೊತೆಯಲ್ಲಿ ನಾವು ಇರುತ್ತೇವೆ, ನೀನು ಬಹಳ ಒಳ್ಳೆಯವನೆಂಬುದಾಗಿ ಹೇಳುವಂಥ ದಿನಗಳು ಬರ್ತದೆ. ನಂಬುವವರು ಮಾತ್ರ ಗಟ್ಟಿಯಾಗಿ ಹಲ್ಲೆಲೂಯಾ ಎಂಬುದಾಗಿ ಘೋಷಣೆ ಮಾಡಿ. ನನ್ನನ್ನು ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ಸ್ತೋತ್ರವಾಗಲಿ. ದಾವೀದನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವನ ತಂದೆಗೆ ಇಷ್ಟ ಇರಲಿಲ್ಲ, ಅವನ ಅಣ್ಣ ತಮ್ಮಂದರಿಗೆ ಇಷ್ಟ ಇರಲಿಲ್ಲ, ಅವನ ಹೆತ್ತ ತಾಯಿಗೆ ಇಷ್ಟ ಇರಲಿಲ್ಲ, ಕಾಡಿಗೆ ಅಡ್ಡು ಬಿಡ್ತಾರೆ ಅವನಿಗೆ. ಆದರೆ ದೇವಾದಿ ದೇವನು ಅವನನ್ನು ಪ್ರತ್ಯೇಕವಾಗಿ ಅವನಲ್ಲಿರುವಂಥ ನಂಬಿಕೆಯನ್ನು ನೋಡ್ತಾನೆ, ಪ್ರೀತಿಸ್ತಾರೆ. ಒಂದಿನ ಸಮುವೇಲನ ಮೂಲಕವಾಗಿ ಅವನನ್ನು ಅಭಿಷೇಕ ಆಗ್ತದೆ. ಅಭಿಷೇಕವಾದಂಥ ಸಂದರ್ಭದಲ್ಲೂ ಸದಾ ಅವನನ್ನು ಯಾರೂ ಪ್ರೀತಿ ಮಾಡಲ್ಲ, ಯಾರು ನೀನು ಬಲಿಷ್ಠನೆಂಬುದಾಗಿ ಯಾರು ಹೇಳಲ್ಲ. ಅಂಥ ಒಂದು ವೇಳೆಯಲ್ಲಿ ಅಭಿಷೇಕದ ನಂತರ ಅವನ ಜೊತೆಯಲ್ಲಿ ಭಯಂಕರವಾದಂಥ ಶೋಧನೆ, ಕಷ್ಟಗಳ ಮೇಲೆ ಕಷ್ಟ. ಎಷ್ಟು ದೌರ್ಭಾಗ್ಯವಾದಂಥ ಒಂದು ಪರಿಸ್ಥಿತಿ ಅಂದರೆ, ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಕಾಡಿಗೆ ಹೋಗ್ತಾನೆ, ಗುಹೆಗೆ ಹೋಗ್ತಾನೆ. ತಿನ್ನೋದಕ್ಕೆ ಊಟ ಇರಲ್ಲ, ಮಾಡೋದಕ್ಕೆ ನಿದ್ದೆ ಇರಲ್ಲ, ಸುವ್ಯವಸ್ಥಿತವಾದಂಥ ಸ್ಥಳ ಅವನ ಬದುಕಿನಲ್ಲಿ ಕಾಣೋದೇ ಇಲ್ಲ. ಬಹಳ ವರ್ಷಗಳ ಕಾಲ ಈ ಹೋರಾಟವನ್ನು ಆತನು ಮುಂದುವರಿಸಿಕೊಂಡು ಹೋಗ್ತಾನೆ ಇರ್ತಾನೆ. ಹೀಗೆ ಮುಂದುವರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ದಿನ ದೇವರು ನೇಮಕ ಮಾಡಿದಂಥ ಸಮಯ ಆತನ ಚಿತ್ತದಲ್ಲಿ ಪ್ರಾಪ್ತವಾಗುತ್ತದೆ. ಆ ವೇಳೆಯಲ್ಲಿ ಯಾರು ಆತನನ್ನು ದೂರ ತಳ್ಳಿದರೋ, ಯಾರು ಆತನಿಗೆ ಅಪಹಾಸ್ಯ ಮಾಡಿದರೋ, ಯಾವ ಕುಲದವರು ಈತನಿಂದ ಆಗೋದಿಲ್ಲ ಎಂಬುದಾಗಿ ಈತನನ್ನು ನೆಗ್ಲೆಕ್ಟ್ ಮಾಡಿದರೋ, ದೇವರು ಆತನಿಗೆ ಮಾಡಿದಂಥ ಪ್ರಮಾಣ, ಆತನಿಗೆ ಮಾಡಿದಂಥ ವಾಗ್ದಾನ ಅವತ್ತಿನ ದಿನಮಾನದಲ್ಲಿ ನೋಡುವಾಗ ಎಲ್ಲ ಕುಲಗಳವರು ಅವನನ್ನು ಹುಡುಕಿಕೊಂಡು ಬಂದು ಎಲ್ಲ ಕುಲಗಳಿಗೆ ನೀನೇ ಅರಸನಾಗಬೇಕೆಂದು ಆತನಿಗೆ ಅಭಿಷೇಕ ಮಾಡ್ತಾರೆ. ಇದು ದೇವರ ಸಮಯ. ಹಲ್ಲೆಲೂಯ. ಇದು ಯಾರ ಸಮಯ? ಆತ್ಮೀಯ ದೇವ ಮಗುವೆ, ನಿನ್ನ ಬದುಕಿನಲ್ಲಿ ಮಾತ್ರವಲ್ಲ, ನಮ್ಮ ಪೂರ್ವಿಕರ ಚಿತ್ತದಲ್ಲಿ ದೇವರು ಯಾರ್ಯಾರಿಗೆ ಯಾವ್ಯಾವ ಪ್ರಮಾಣವನ್ನು ಮಾಡಿದನೋ ಆ ಪ್ರಮಾಣವನ್ನು ತಕ್ಕ ಕಾಲದಲ್ಲಿ, ತಕ್ಕ ಸಮಯದಲ್ಲಿ ಆತನು ನಡೆಸುವಂತವನಾಗಿದ್ದಾನೆ. ಆದರೆ ಆ ಕಾಲಗಳು ನಮ್ಮ ಜೀವಿತದಲ್ಲಿ ಬರುವ ತನಕ ನಾವು ನಂಬಿಗಸ್ತರಾಗಿರಬೇಕು.
ನಾವು ಸೋತು ಹೋಗಬಾರದು. ಈ ಲೋಕದಲ್ಲಿ ಪ್ರಮಾಣ ಮಾಡಿದಂತಹ ವ್ಯಕ್ತಿಗಳು ಒಂದು ವೇಳೆ ಅವರ ಪ್ರಮಾಣವನ್ನು ಮರಿಬಹುದು. ಆದರೆ ನಮಗಾಗಿ ದೇವರು ಕೊಡಲ್ಪಡಂಥ ಪ್ರಮಾಣ, ನಮಗಾಗಿ ಕೊಡಲ್ಪಡಂಥ ವಾಗ್ದಾನ, ನಮಗಾಗಿ ಬಂದಿರುವಂಥ ಪ್ರವಾದನೆಗಳು, ನಾನು ನೀನು ಪ್ರಾರ್ಥನೆ ಮಾಡಿ ಕೇಳಿಕೊಂಡಂಥ ಆ ಪ್ರವಾದನೆಗಳು ಒಂದು ವೇಳೆ ನಾವು ಮರೆತರು, ನಾನು ನೀನು ಆರಾಧಿಸುವಂಥ ದೇವರು ಯಾವತ್ತೂ ಮರೆಯೋದಿಲ್ಲ. ಅದನ್ನು ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಿತಿಯಲ್ಲಿ, ಸರಿಯಾದ ಸಂದರ್ಭದಲ್ಲಿ ಅದನ್ನು ತರುವಂತವನಾಗಿದ್ದ. ನೋಹನಿಗೆ ಪ್ರಮಾಣ ಮಾಡಿದನು, ಇಗೋ ನಿನ್ನ ಕುಟುಂಬದ ಮೂಲಕವಾಗಿ ಈ ಭೂಮಂಡಲ ವಿಸ್ತರಿಸುವ ಹಾಗೆ ನಾನು ಮಾಡುತ್ತೇನೆ ಅಂತ. ಮಾಡಿದನ ಇಲ್ವಾ? ಅಬ್ರಾಹಮನನ್ನು ಕುರಿತು ದೇವರು ಪ್ರಮಾಣ ಮಾಡಿದನು, ಇಗೋ ಅಬ್ರಾಹಮನನ್ನೇ ನಿನ್ನ ಸಂತತಿಯನ್ನು ಆಕಾಶದಲ್ಲಿರುವಂಥ ನಕ್ಷತ್ರದಷ್ಟು, ಭೂಮಿಯ ಸಮುದ್ರದ ಉಸುವಿನಷ್ಟು ನಿನ್ನ ಸಂತತಿಯನ್ನು ಮಾಡಿದ್ದೇನೆ ಎಂಬುದಾಗಿ ಪ್ರಮಾಣ ಮಾಡಿದನು. ಮಾಡಿದನ ಇಲ್ವಾ? ದಾವೀದನಿಗೆ ದೇವರು ಹೇಳಿದನು, ಇಗೋ ನಿನ್ನ ಕುಲಗಳ ಮೂಲಕವಾಗಿ ಈ ಇಸ್ರಾಯೇಲ್ ಸಿಂಹಾಸನ ಕೊನೆಯ ತನಕ ಶಾಶ್ವತವಾಗಿ ನಾನು ಸ್ಥಿರಪಡಿಸ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿದನು. ಮಾಡಿದನ ಇಲ್ಲವಾ? ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ನಾಮದಲ್ಲಿ ಯೋಸೇಫನಿಗೆ ಅದೇ ಪ್ರಮಾಣವನ್ನು ಮಾಡಿದಂಥ ದೇವರು ಅವನ ಜೀವಿತದಲ್ಲಿ ಬಂದಂಥ ಹೋರಾಟಗಳ ಮಧ್ಯದಲ್ಲಿ ಸದಾ ಅವನ ಕೈಯನ್ನು ಬೆಳೆದೆ ದೇವರು ಅವನನ್ನು ವಾಗ್ದಾನ ಮಾಡಿದ ರೀತಿಯಲ್ಲಿಯೇ ದೇವರು ಆತನನ್ನು ಆಶೀರ್ವಾದ ಮಾಡಿದನು. ಬೈಬಲ್ ಹೇಳ್ತದೆ, ರೂತಳ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಯಾವಾಗ ಅವಳು ಅನ್ಯಳಾಗಿರಿದ್ರು, ಒಬ್ಬ ಮೋವಾಬ್ಯ ಸ್ತ್ರೀ ಆಗಿರುವುದಾದರೂ ಅವಳು ದೇವರನ್ನು ನಂಬಿದ್ದರಿಂದ ದೆನಾಕೆ ಸ್ತೋತ್ರವಾಗಲಿ, ಅವಳ ನಂಬಿಕೆಯ ಮೂಲಕವಾಗಿ ಅವಳ ಹೊಟ್ಟೆನಲ್ಲಿಯೇ ದೆನಾಕೆ ಸ್ತೋತ್ರವಾಗಲಿ, ಇಸ್ರೇಲರ ಸಂತತಿ ಹುಟ್ಟಲಿಕ್ಕಾಗುವಂತೆ ದೆನಾಕೆ ಸ್ತೋತ್ರವಾಗಲಿ ರೂತಳನ್ನು ಆಶೀರ್ವಾದ ಮಾಡಿದನು. ಅಭಾಗ್ಯಳು, ದೌರ್ಭಾಗ್ಯಳು, ತಂದೆ ತಾಯಿ ಇಲ್ಲದೆ ಅನಾಥಳಾಗಿ ಹುಟ್ಟಿದಂಥ ದೆನಾಕೆ ಸ್ತೋತ್ರ ಎಷ್ಟರ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವಳ ನಂಬಿಕೆನೇ ಶೂಷನ್ ಕೋಟೆಗೆ ಅವಳು ರಾಣಿಯಾಗುವಂತೆ ದೇವರು ಮಾರ್ಪಡಿಸುತ್ತಾರೆ. ಅಷ್ಟು ಮಾತ್ರವಲ್ಲ, 127 ಸಂಸ್ಥಾನದಲ್ಲಿ ಸದಾ ಆ ಅನಾಥ ಮಗು ದೆನಾಕೆ ಸ್ತೋತ್ರ ಪರಿಪಾಲನೆ ಮಾಡುವ ಹಂತಕ್ಕೆ ದೇವರು ತೆಗೆದುಕೊಂಡು ಹೋಗುತ್ತಾರೆ. ಇವತ್ತು ನಾನು ಹೇಳುವುದಕ್ಕೆ ಬರ್ತಿರುವಂಥ ಸಂಗತಿ ಏನು ಗೊತ್ತಾ? ನಿಮ್ಮ ಜೀವಿತದಲ್ಲಿ ದೇವರು ಏನು ಹೇಳಿದ್ದಾನೋ ಆ ಸಮಯ ಬರುವ ತನಕ ತಾಳ್ಮೆಯಿಂದ ನೀವು ಕಾದುಕೊಂಡಿರಬೇಕು. ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಬಹಳ ಜನ ಲಾಸಿಕನ್ನು ನೋಡ್ತಾರೆ. ನಾನು ದೊಡ್ಡ ಎಜುಕೇಷನ್ ಮಾಡಿದ್ದೇನೆ, ನನ್ನ ಹತ್ರ ಹಣ ಇದೆ, ನಾನು ಭಾಳ ಫಾಸ್ಟಿಂಗ್ ಪ್ರೇಯರ್ ಮಾಡುತ್ತೇನೆ, ನಾನು ಬಹಳ ಬೈಬಲನ್ನು ಓದುತ್ತೇನೆ, ಬಹಳ ವಿಧದಲ್ಲಿ ನಾನು ಪರಿಶುದ್ಧಲಾಗಿ ಜೀವಿಸ್ತಾ ಇದ್ದೇನೆ, ಈ ಲಾಜಿಕ್ಕೆಲ್ಲ ದೇವ್ರ ಹತ್ರ ನಡೆಯಲ್ಲ ರೀ ಹಾಗಂತ ಹೇಳಿ ಪ್ರಾರ್ಥನೆ, ಬೈಬಲ್ ಮತ್ತು ಪರಿಶುದ್ಧತೆ, ಉಪವಾಸ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಲಿ ಎಂಬುದಾಗಿ ನಾನು ಹೇಳೋದಿಲ್ಲ. ದೆನಾಕೆ ಸ್ತೋತ್ರವಾಗಲಿ, ಕರ್ತನಲ್ಲಿರುವಂಥ ನಂಬಿಗಸ್ತನು ಏನು ಮಾಡ್ತಾನೆ ಗೊತ್ತಾ? ದೆನಾಕೆ ಸ್ತೋತ್ರವಾಗಲಿ, ಅವನು ಅದ್ಭುತಗಳನ್ನು ನಿರೀಕ್ಷಿಸೋದಿಲ್ಲ, ಆಶ್ಚರ್ಯಕರವಾದ ಸಂಗತಿಗಳನ್ನು ನಿರೀಕ್ಷಿಸೋದಿಲ್ಲ. ಇದು ನಡಿಬೇಕೆಂಬುದಾಗಿ ಆತನು ಆಲೋಚನೆ ಮಾಡಲ್ಲ, ಇದು ನನ್ನ ಬದುಕಿನಲ್ಲಿ ಆಗಬೇಕೆಂಬುದಾಗಿ ಆಲೋಚನೆ ಮಾಡಲ್ಲ. ಅವನ ಆಸೆ, ಅವನ ಆಕಾಂಕ್ಷೆ ಏನಾಗಿರ್ತದೆ ಗೊತ್ತಾ? ದೆನಾಕೆ ಸ್ತೋತ್ರವಾಗಲಿ, ದೇವರು ನನ್ನನ್ನು ಕರೆದಿದ್ರೆ ದೇವರು ನನ್ನನ್ನು ನಡೆಸುವಂಥವನಾಗಿದ್ದಾನೆ. ದೇವರು ನನ್ನನ್ನು ಬಲಪಡಿಸುವುದಾದರೆ ಖಂಡಿತವಾಗಿ ನಾನು ಬಲ ಹೊಂದುವಂಥವನಾಗಿದ್ದೇನೆ. ದೇವರು ನನಗೆ ಆರೋಗ್ಯ ಕೊಡುವುದಾದರೆ ಖಂಡಿತವಾಗಿ ನಾನು ಆರೋಗ್ಯವನ್ನು ಹೊಂದುತ್ತೇನೆ. ದೇವರು ನನ್ನನ್ನು ಅಭಿವೃದ್ಧಿ ಪಡಿಸುವುದಾದರೆ ಖಂಡಿತವಾಗಿ ನಾನು ಅಭಿವೃದ್ಧಿ ಪಡಿಸುತ್ತೇನೆ. ಯಾವ ಅದ್ಭುತಗಳು, ಯಾವ ಚಮತ್ಕಾರಗಳು, ಯಾವ ಲ್ಯಾಸಿಕ್, ಯಾವ ಮ್ಯಾಸಿಕ್ ನಮ್ಮ ಲೈಫಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳವರು ಶಾಶ್ವತವಲ್ಲ, ದೇವರೇ ಶಾಶ್ವತ. ಆತನ ಮೇಲೆ ಇಡುವಂಥ ನಂಬಿಕೆಯೇ ಶಾಶ್ವತ. ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು, ಎಲ್ಲ ಸಂಕಲ್ಪಗಳನ್ನು, ಎಲ್ಲ ಪ್ರಮಾಣಗಳನ್ನು, ಎಲ್ಲ ವಾಗ್ದಾನಗಳನ್ನು ಆತನು ಪರಿಪೂರ್ಣಗೊಳಿಸುವ ದೇವರಾಗಿದ್ದಾನೆ. ಕರಗಳನ್ನು ತಟ್ಟಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗೋಣ. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಯಾವ ನಂಬಿಗಸ್ತರ ನಂಬಿಕೆಯನ್ನು ನೋಡಿ ದೇವರು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಎಷ್ಟು ನಂಬಿಕೆ ಇರಬೇಕು ಮನುಷ್ಯನ ಜೀವಿತದಲ್ಲಿ. ದೇನಾಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಅಬ್ರಹಾಮನನ್ನು ಕುರಿತು ನಾವು ನೋಡುವಂಥ ಸಂದರ್ಭದಲ್ಲಿ ಆತನು ದೇವರನ್ನು ನಂಬಿದನು, ಆ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದಾದ ನಂತರ ಅವನ ಸಂತತಿ ಈಸಾಕನು ಎಷ್ಟು ನಂಬಿಗಸ್ತನಂದರೆ ಅವನ ತಂದೆಗಿಂತಲೂ ಮಿಗಿಲಾದ ನಂಬಿಗಸ್ತನು. ಎಲ್ಲರೂ ಬಾಯ್ಬಿಟ್ಟು ಹೇಳ್ರಿ, ಅವನ ತಂದೆಗಿಂತಲೂ ಮಿಗಿಲಾದಂಥ ನಂಬಿಗಸ್ತನು. ಬೈಬಲಲ್ಲಿ ನಾವು ನೋಡುವಂಥವರಾಗಿದೆ. ದೆನಾಕೆ ಸ್ತೋತ್ರವಾಗಲಿ. ಒಂದು ದಿನ ಅಬ್ರಹಾಮನ ಕಾಲದಲ್ಲಿ ನಡೆದಂಥ ಘೋರ ಬರಗಾಲದ ರೀತಿಯಲ್ಲಿಯೇ ಈಸಾಕನ ಕಾಲದಲ್ಲಿಯೂ ದೊಡ್ಡದಾದಂಥ ಕ್ಷಾಮ ಬರ್ತದೆ,
ಕುಡಿಯೋದಕ್ಕೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡಗಳಿಗೆ, ಪ್ರಕೃತಿಗೆ ಯಾವುದೇ ನೀರಿಳಿದಿರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಗೊತ್ತಾ? ಇಸಾಕನು ಗೆರಾರಿಗೆ ಬರ್ತಾನೆ. ಗೆರಾರ್ಗೆ ಬರುವಂಥ ಸಂದರ್ಭದಲ್ಲಿ ಗೆರಾರ್ ಒಂದು ಫಿಲಿಪ್ಟಿಯ ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ಇವನಿಗೆ ಯಾರು ಗೊತ್ತೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವರು ಹೇಳ್ತಾರೆ ಇಸಾಕನಿಗೆ, ನೀನು ಗೆರಾರಿಗೆ ಹೋಗಬೇಕು ಎಂಬುದಾಗಿ. ಗೆರಾರಿಗೆ ಹೋಗಬೇಕೆಂಬುದಾಗಿ ಹೇಳುವಾಗ ದೇವರ ಮಾತನ್ನು ಕೇಳಿ ಆ ಕ್ಷಾಮದ ಮಧ್ಯದಲ್ಲಿ ಗೆರಾರ್ಗೆ ಹೋಗ್ತಾನೆ. ಅಲ್ಲಿ ಹೋದ ನಂತರ ದೇವರು ಹೇಳ್ತಾರೆ, ಇಗೋ ಇಸಾಕನೇ, ನೀನು ಈ ಕ್ಷಾಮದ ಮಧ್ಯದಲ್ಲಿ, ಈ ಘೋರ ಬರಗಾಲದ ಮಧ್ಯದಲ್ಲಿ ಬೀಜವನ್ನು ಬಿತ್ತು ಅಂತ ಒಂದು ಮಾತನಿಸದ ಮರು ಮಾತನಾಡದ ರೀತಿಯಲ್ಲಿ ಇಸಾಕನು ಆ ಬರಗಾಲದ ಮಧ್ಯದಲ್ಲಿ ಮಳೆ ಇಲ್ಲದೆ, ಇಬ್ಬನಿಲ್ಲದೆ, ಯಾವುದೇ ವಿಧವಾದಂಥ ಹದ ಇರುವಂಥ ಭೂಮಿಯ ಮಧ್ಯದಲ್ಲಿ ಏನು ಮಾಡ್ತಾನೆ ಗೊತ್ತಾ? ಬೀಜವನ್ನು ಬಿತ್ತುತ್ತಾನೆ. ಆ ಬೀಜ ಏನಾಗ್ತದೆ ಗೊತ್ತಾ? ಅದೇ ವರ್ಷದಲ್ಲಿ ಆ ಬೀಜ ಬಿತ್ತಿ ಇಸಾಕನು 100ರಷ್ಟು ಬೆಳೆಯನ್ನು ಕೊಯ್ದುಕೊಳ್ಳುತ್ತಾನೆ. ಬೈಬಲನ್ನು ತೆಗೆದು ಓದ್ರಿದೆ. ನಾವು ಸ್ತೋತ್ರವಾಗಲಿ. ಆದಿಕಾಂಡ 26ನೇ ಅಧ್ಯಾಯದ 12ನೇ ವಚನ. ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್. ಇಸಾಕನು ಆ ದೇಶ ಅಂದ್ರೆ ಒಂದು ಅನ್ಯ ದೇಶ, ದೇವರ ಮಕ್ಕಳು ಇಲ್ಲದೆ ಇರುವಂತಹ ದೇಶ, ಗೆರಾರ್, ಬೆರ್ಷೆಬಾ ಇರುವಂತ ಆ ಸ್ಥಳ ಇರುವಂತ ದೇಶ, ಫಿಲಿಪ್ಪಿಯರ ದೇಶ. ಆ ದೇಶಕ್ಕೆ ಒಬ್ಬಂಟಿಗನಾಗಿ ಹೋಗಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಚಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಎಷ್ಟು ಬೆಳೆ ಹೊಂದಿದನು? ಇವತ್ತು ನಮ್ಮನ್ನು ಗಮನಿಸುವಂಥ ಸಂದರ್ಭದಲ್ಲಿ ಮಳೆ ಬೀಳುತ್ತದೆ, ಇಬ್ಬನಿ ಬೀಳುತ್ತದೆ, ಒಳ್ಳೆ ವಾತಾವರಣ ಇರ್ತದೆ, ಹೊಲವನ್ನು ಕೇಮೆ ಮಾಡ್ತೇವೆ, ಬೀಜವನ್ನು ಬಿತ್ತುತ್ತೇವೆ, ಕಳೆ ತೆಗಿತೇವೆ. ಆದರೆ ಫಸಲು ಕೈನಲ್ಲಿ ಬರುವಂಥ ಸಂದರ್ಭದಲ್ಲಿ 50-50 ಬರ್ತಾ ಇದೆ. ದೇವರಿಗೆ ಸ್ತೋತ್ರವಾಗಲಿ. ಕಾರಣ ಇಷ್ಟೇ, ನಾವು ಯಾರ ಮೇಲೆ ನಂಬಿಕೆ ಇಟ್ಟು ಬೀಜವನ್ನು ಬಿತ್ತುತ್ತೇವೋ ಅದು ಭಾಳ ಪ್ರಾಮುಖ್ಯವಾದ ಸಂಗತಿ. ಎಷ್ಟು ಜನರಿಗೆ ಹೊಲಮನ ಇದೆ. ಈ ಸಂದೇಶವನ್ನು ಕೇಳ್ತಿರುವಂಥ ರೈತ ಮಕ್ಕಳೇ, ಎಚ್ಚರವಾಗಿ ಗಮನಿಸಿರಿ. ನೀನು ಬೀಜ ಬಿತ್ತೋಕ್ಕೆ ಹೋದಾಗ ಪ್ರಾರ್ಥನೆ ಮಾಡಿದ್ಯಾ? ದೇವರೇ ಕರ್ತನೆ, ಈ ಬೀಜ ಬಿತ್ತುತ್ತಾ ಇದ್ದೇನೆ, ಇದು ಒಳ್ಳೆ ಫಸಲು ಬಂದು ಯಾವುದೇ ಮಳೆ, ಯಾವುದೇ ಪ್ರಕೃತಿ ವಿಕೋಪವಾಗದ ರೀತಿಯಲ್ಲಿ ಇದನ್ನು ಆಶೀರ್ವಾದ ಮಾಡಿ ಕೊಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿ ಬೀಜ ಬಿತ್ತಿದ್ದೀರಾ? ಎಲ್ಲ ಹೀಗೆ ತೆಗೆದುಕೊಂಡು ಹೋಗಿ ಏನೋ ನೋಡೋಣ ಎಂಬುದಾಗಿ ಹೇಳಿ ಬೀಜ ಬಿತ್ತಿದ್ದೀರಾ? ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನಿಂದ ಇಸಾಕನ ದೇವರು, ನಿನ್ನ ದೇವರು ಹೇಳ್ತಾ ಇದ್ದಾನೆ, ಯೇಸುವಿನ ನಾಮದಲ್ಲಿ ನೀನು ಹೋಗುವಂಥ ಸಂದರ್ಭದಲ್ಲಿ ಪ್ರಾರ್ಥನೆಯಿಂದ ಹೋಗು. ಪ್ರಾರ್ಥನೆಯಿಂದ ಬೀಜ ಬಿತ್ತು 100% ಫಸಲು ನಿನ್ನ ಕೈಗೆ ಸೇರುವ ಹಾಗೆ ದೇವರು ಮಾಡುವಂತನಾಗಿದ್ದಾನೆ. ಆತ್ಮೀಯ ದೇವಜನರೇ, ಆತನು ಅದೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ತೆಗೆದುಕೊಂಡನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯವನ್ನು ನೋಡುತ್ತೇವೆ. ಅದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಏನು ಗೊತ್ತಾ? ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಸಾಕನ ನಂಬಿಕೆಯಾಗಿರುವಂಥದ್ದಾಗಿದೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಈ ಕಡೆ ನೋಡ್ರಿ. ಅವನು ದೇವರ ಮಾತಿಗೆ ವಿಧೇಯನಾದನು. ಯಾವ ಹುಚ್ಚನು, ಅಬ್ನಾರ್ಮಲ್, ಯಾವುದೇ ವಿಧವಾದಂಥ ವೇಸ್ಟ್ ಬಾಡಿ, ಯಾವುದೇ ಒಬ್ಬ ಕಳ್ಳನಿಗೂ ಸದಾ ಹೇಳಿದ್ರು ಬರಗಾಲದಲ್ಲಿ ಏನು ಬಿತ್ತಲ್ಲ, ಮನಸ್ಸಾದರೂ ಬರುತ್ತಾ? ಬರಲ್ಲ. ಇದು ದೇವರ ಶಬ್ದನ, ಯಾರೋ ಮನುಷ್ಯರ ಶಬ್ದನ ನನಗೆ ಗೊತ್ತಾಗಲ್ಲ. ದೇವರಿದ್ದರೆ ಇಂಥವೆಲ್ಲ ಆಲೋಚನೆಗಳನ್ನು ಕೊಡ್ತಾನಂತ ಹೇಳಿ ನನ್ನಂಥ ದಡ್ಡ ಹಾಕಿರುವುದಾದರೆ ನಾವು ಸುಮ್ಮನೆ ಹಾಕ್ಬಿಡ್ತಿದ್ದೆ. ಆದರೆ ಇಸಾಕನು ದೇವರ ಮೇಲೆ ನಂಬಿಕೆ ಇಟ್ಟದು ಮಾತ್ರವಲ್ಲ, ದೇವರ ಮಾತಿಗೆ ವಿಧೇಯನಾದನು. ಹಲ್ಲೆಲೂಯಾ. ಯಾಕೆಂದರೆ ತನ್ನ ತಂದೆಯ ಗುಣ ಅವನಲ್ಲಿ ವಿಸ್ತರಿಸುತ್ತಾ ಬಂದಿತ್ತು. ಯಾವಾಗ ದೇವರು ಅಬ್ರಾಹಾಮನಿಗೆ ಕರೆದನೋ, ಸ್ವಂತದವರನ್ನು, ಬಂಧು ಬಳಗದವರನ್ನು ಬಿಟ್ಟು ವಿಧೇಯನಾಗಿ ಕಾಣದೇ ಇರುವಂಥ ಸ್ಥಳಕ್ಕೆ ದೇವರ ಮಾತಿಗೆ ವಿಧೇಯನಾಗಿ ಅಬ್ರಾಹಾಮನು ಬಂದನು. ಆತನ ಮಗನಾಗಿರುವಂಥ ಇಸಾಕನು ಸದಾ ತಂದೆಗಿಂತಲೂ ಉನ್ನತವಾಗಿ ದೇವರ ಮಾತಿಗೆ ವಿಧೇಯನಾದನು. ಇವತ್ತು
ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ದೇವರ ಮಕ್ಕಳೇ, ಪ್ರಪಂಚದಲ್ಲಿರುವಂತಹ ಎಲ್ಲರ ಆಲೋಚನೆಗಳನ್ನು ಕೇಳ್ತೀರಿ, ಯಾವುದ್ಯಾವುದೋ ಪಾಸ್ಟರ್ಸ್ಗಳಿಗೆ ಫೋನ್ ಮಾಡ್ತೀರಿ, ದೊಡ್ಡ ದೊಡ್ಡ ಪ್ರವಾದಿಗಳ ಹತ್ರ ಹೋಗಿ ನನ್ನ ಬಗ್ಗೆ ದೇವರೇನು ಹೇಳ್ತಿದ್ದಾನೆ ಹೇಳಿ ಎಂಬುದಾಗಿ ಕೇಳ್ತೀರಿ, ಬೇರೆ ಬೇರೆ ಕೂಟಗಳಿಗೆ ಹೋಗಿ ಆ ಕೂಟಗಳಲ್ಲಿ ದೇವರ ನನ್ನ ಜೊತೆಲಿ ಮಾತನಾಡು ಎಂಬುದಾಗಿ ಹೇಳ್ತೀರಿ. ಆದರೆ ಇವತ್ತು ನಿಮಗೆ ಒಂದು ಸತ್ಯವನ್ನು ಪ್ರಕಟಿಸ್ತೇನೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನಿನ್ನ ಲೈಫ್ನಲ್ಲಿ ಈಗಾಗುವುದಕ್ಕಿಂತಲೂ ಮುಂದಾಗುವುದಕ್ಕಿಂತಲೂ ಆರಂಭದಲ್ಲಿ ಅಂತ್ಯವನ್ನು ಪ್ರಕಟಿಸಿರುವಂತಹ ದೇವರು ನಿನ್ನ ಕೈನಲ್ಲಿ ಸಮಸ್ತ ನಿನ್ನ ಜಾತಕವನ್ನು ನಿನ್ನ ಕೈನಲ್ಲಿ ಕೊಟ್ಟಿದ್ದಾನೆ. ಈ ಬೈಬಲ್ ಅನ್ನು ಯಾರು ತಿರಸ್ಕಾರ ಮಾಡ್ತಾರೋ ದೇವರು ಅವರನ್ನು ತಿರಸ್ಕಾರ ಮಾಡ್ತಾರೆ. ಈ ಬೈಬಲ್ ಅನ್ನು ಯಾರು ಪ್ರೀತಿಸ್ತಾರೋ ದೇವರು ಅವರನ್ನು ಪ್ರೀತಿಸ್ತಾರೆ. ಯಾರು ಈ ಬೈಬಲಿನ ವಾಕ್ಯಗಳಿಗೆ ವಿಧೇಯರಾಗ್ತಾರೋ ಆ ಮಕ್ಕಳಿಗೆ ದೇವರು ಪರಲೋಕದ ಬಾಗಿಲುಗಳನ್ನೇ ತೆರೆ ಮಾಡುವಂತವನಾಗಿದ್ದಾನೆ. ಅವ್ರ ಜೊತೆನಲ್ಲೇ ಇರ್ತಾನ್ರಿ, ಆತನ ಎಲ್ಲೆಲ್ಲೂ ಹೋಗಲ್ಲ. ಆ ವಾಕ್ಯವನ್ನು ಪ್ರೀತಿಸುವರ ಜೊತೆನೇ ಇರ್ತಾರೆ. ಯಾಕೆ ಗೊತ್ತಾ? ಆ ವಾಕ್ಯವೇ ದೇವರಾಗಿದ್ದಾರೆ, ಬೇರೆ ಯಾರು ದೇವರಲ್ಲ. ಆ ವಾಕ್ಯವೇ ಯಾರಾಗಿದ್ದಾರೆ? ಮಹಾದೇವನು ಆತನು, ಆತನು ವಾಕ್ಯ ದೂತನು, ಆದಿ ಸಂಭೂತನಾಗಿರುವಂತಹ ದೇವರು. ದೇವರ ಸನ್ನಿಧಾನದಲ್ಲಿ ಇವತ್ತು ಎಷ್ಟೋ ಜನರ ಬಡತನಕ್ಕೆ, ದಾರಿದ್ರ್ಯತನಕ್ಕೆ, ಅವರ ಚಿತ್ತದಲ್ಲಿ ಕೊರತೆಗೆ ಕಾರಣ ಏನು ಗೊತ್ತಾ? ವಾಗ್ದಾನಗಳ ಮೇಲೆ ನಂಬಿಕೆ ಹೇಳಲ್ಲ, ವಾಕ್ಯಗಳ ಮೇಲೆ ನಂಬಿಕೆ ಹೇಳಲ್ಲ. ದೇವರು ನಮಗೋಸ್ಕರವಾಗಿ ಇಟ್ಟಿರುವಂಥ ನಿಬಂಧನೆಗಳ ಮೇಲೆ, ಮಾತಿನ ಮೇಲೆ ನಂಬಿಕೆ ಹೇಳಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಯಾರನ್ನು ಈ ಭೂಮಿಯ ಮೇಲೆ ಉನ್ನತ ಸ್ಥಿತಿಗೆ ದೇವರು ತರ್ತಾನಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 28ನೇ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇ ವಚನ ಹೇಳಿದರೆ, ನೀವು ನಮ್ಮ ಮಾತಿನ ಮೇರೆಗೆ ನೀವು ನಡೆಯುವುದಾದರೆ, ನಮ್ಮ ಆಜ್ಞೆಗಳನ್ನು ಕೈಗೊಂಡು ನೀವು ನಡೆಯುವುದಾದರೆ ಭೂಮಿಯ ಎಲ್ಲ ಜನಾಂಗಗಳಿಗಿಂತ ನಾನು ನಿಮ್ಮನ್ನು ಉನ್ನತ ಜನಾಂಗಗಳನ್ನಾಗಿ ನಾನು ಮಾರ್ಪಡಿಸುತ್ತೇನೆ ಅಂತ. ಎಲ್ಲ ಜನಾಂಗಗಳಿಗಿಂತ ನಾನು ಉನ್ನತ ಜನಾಂಗವನ್ನಾಗಿ ನಾನು ನಿಮ್ಮನ್ನು ಮಾರ್ಪಡಿಸುತ್ತೇನೆ. ಕಷ್ಟಪಡ್ರಿ, ಕೂಲಿ ಕೆಲಸ ಮಾಡ್ರಿ, ದುಃಖ ಪಡ್ರಿ, ಸಾಲ ತೆಗೆದುಕೊಳ್ರಿ, ಬಡ್ಡಿ ಮಾಡ್ರಿ, ದುಡ್ಡು ತೆಗೆದುಕೊಂಡು ಅವರಿವರ ಬಳಿನಲ್ಲಿ ಸಾಲ ಇಸ್ಕೊಂಡು ಕಾಣಿಕೆ ಕೊಡ್ರಿ ಎಂಬುದಾಗಿ ದೇವರು ಹೇಳಲಿಲ್ಲ. ದೇವಕ್ಕೆ ಸ್ತೋತ್ರವಾಗಲಿ. ನೀನು ಏನು ಮಾಡಬೇಕಾಗಿಲ್ಲ, ನಾನು ಏನು ಹೇಳ್ತೇನೋ ಅದರ ಪ್ರಕಾರ ನಡೆದ್ರೆ ಸಾಕು, ಈ ಭೂಮಿಯ ಮೇಲೆ ನಿನ್ನನ್ನು ಉನ್ನತ ಸ್ಥಿತಿಗೆ ನಾನು ತರ್ತೇನೆ ಎಂಬುದಾಗಿ. ನೀನು ಸಾಲ ತೆಗೆದುಕೊಳ್ಬೇಕಾಗಿಲ್ಲ, ಅನೇಕ ಜನರಿಗೆ ಸಾಲ ಕೊಡುವ ಹಾಗೆ, ಅನೇಕರಿಗೆ ದೇವಕ್ಕೆ ಸ್ತೋತ್ರವಾಗಲಿ, ನಿನ್ನ ಅಭಿವೃದ್ಧಿಯನ್ನು ಕಂಡು ಹೊಟ್ಟೆ ಹುರಿದುಕೊಳ್ಳುವ ಹಾಗೆ ನಾನು ನಿನ್ನನ್ನು ಮಾಡುವಂಥವನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡು. 12-13ನೇ ವಚನ ಓದಮ್ಮ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯಾವಾಗ ಬೀಜ ಬಿತ್ತಿದ್ನೇನ್ರಿ? ಯಾವಾಗ ಬೀಜ ಬಿತ್ತಿದ್ದು? ಬೈಬಲ್ ಏನು ಹೇಳ್ತಾ ಇದೆ? ಬರಗಾಲದಲ್ಲಿ ಬೀಜ ಬಿತ್ತಿ 100ರಷ್ಟು ಪ್ರತಿಫಲವನ್ನು ಹೊಂದಿಕೊಂಡು ದೇವರವನನ್ನು ಏನು ಮಾಡ್ತಾ ಇದ್ದಾನೆ? ಅಭಿವೃದ್ಧಿಪಡಿಸಿದ ಮಾತ್ರ ಅಲ್ಲ, ಆ ಇಡೀ ಪ್ರಾಂತ್ಯದಲ್ಲಿಯೇ ದೇವರು ಅವನನ್ನು ಘನವಂತನಾಗಿ ಮಾರ್ಪಡಿಸ್ತಾ ಇದ್ದಾನೆ. ಅವನು ಹೋದಂಥ ಸ್ಥಳ ಫಿಲಿಪ್ಟಿಯ ಗೆರಾರು. ಕಾಣದೇ ಇರುವಂಥ ಸ್ಥಳಕ್ಕೆ ಆತನನ್ನು ದೇವರು ಕರೆದುಕೊಂಡು ಹೋಗ್ತಾರೆ. ಆ ಸ್ಥಳಕ್ಕೆ ಹೋಗು ಅಂತಾರೆ. ತುಟಿಕ್ ಪಿಟಿಕ್ ಅನ್ನೋದ ರೀತಿಯಲ್ಲಿ ಈಸಾಕನು ಬಾಯಿ ಮುಚ್ಚಿಕೊಂಡು ಆ ಸ್ಥಳಕ್ಕೆ ಹೋಗ್ತಾರೆ. ಅವರೆಷ್ಟು ಕ್ರೂರಿಗಳು, ಎಷ್ಟು ವ್ಯಾಘ್ರಿಗಳು ಎಂಬುದಾಗಿ ಗೊತ್ತು ನಿಮಗೆ. ಫಿಲಿಪ್ಟಿಯರು ಬೈಬಲಲ್ಲಿ ದೇವರ ಮಕ್ಕಳ ವಿರೋಧಿಗಳು. ಆ ವಿರೋಧದ ದೇಶದಲ್ಲಿಯೇ ದೇವರು ಅವನನ್ನು ಅಭಿವೃದ್ಧಿಪಡಿಸಲು ದಿನೇ ದಿನೇ ಕ್ರಮಕ್ರಮವಾಗಿ ದೇವರು ಅವನನ್ನು ಅಭಿವೃದ್ಧಿಪಡಿಸಿದನಂತೆ. ಕೆಳಗಿನ ವಚನ ಓದಮ್ಮ. 14ನೇ ವಚನ. ಅವನಿಗೆ ದನಕುರಿಗಳು ಸಂಪತ್ತು ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು. ಏನ್ ಪಟ್ಟರಂತ್ರಿ?
ದೇವರ ಮೇಲೆ ಭರವಸೆ ಇಡುವಂಥ ವ್ಯಕ್ತಿಯ ಜೀವನ ಈ ರೀತಿಯಾಗಿ ಅಭಿವೃದ್ಧಿ ಆಗ್ತದೆ. ಹೇಗೆ ಅಭಿವೃದ್ಧಿ ಆಗ್ತದೆ ಅಂದರೆ, ಅವನನ್ನು ನೋಡುವ ಎಲ್ಲರೂ ಸದಾ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ, ಹೊಟ್ಟೆ ಉರಿ ಪಟ್ಕೊಳ್ತಾರೆ. ಅವನಿಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಪ್ಪನಿಗೆ ಹುಟ್ಟಿದ ಒಬ್ಬನೇ ಮಗ. ತನ್ನ ಹೆಂಡತಿಯನ್ನು ಕರೆದುಕೊಂಡು ಆ ಸ್ಥಳಕ್ಕೆ ಹೋಗ್ತಾನೆ ಬರಿಗೈನಲ್ಲಿ. ಆ ದೇಶದಲ್ಲಿರುವಂಥ ಜನರೆಲ್ಲರೂ ಸದಾ ಈತನನ್ನ ಕುರಿತು ಈಗ ಹೊಟ್ಟೆ ಕಿಚ್ಚು ಪಡ್ತಾರೆ. ಅಯ್ಯೋ, ಯಾವುದೋ ಊರಿನಿಂದ ಬಂದವನು, ಎಲ್ಲಿಂದಲೋ ಬಂದವನು, ಇವನ ಅಭಿವೃದ್ಧಿ ನೋಡಪ್ಪ, ಎಷ್ಟು ಬಲವಾಗಿ ಇವನು ಇದ್ದಾನೆ, ಇವನ ಕುರಿದನಗಳನ್ನು ನೋಡು, ಇವನ ಆಳು ಕಾಳುಗಳನ್ನು ನೋಡು, ಇವನ ಸಂಪತ್ತನ್ನು ನೋಡು. ಎಲ್ಲರೂ ನೋಡಿ ನೋಡಿ ಹೊಟ್ಟೆ ಉರಿತಾ ಇರ್ತಾರೆ, ಹೊಟ್ಟೆ ಹುರ್ಕೊಳ್ತಾ ಇರ್ತಾರೆ. ಪ್ರೀತಿಯುಳ್ಳ ದೇವಚಂದ್ರೇ, ದೇವರ ಮೇಲೆ ನಂಬಿಕೆ ಇಡುವಂಥ ದೇವ ಮಕ್ಕಳ ವಿಷಯದಲ್ಲಿ ದೇವರು ಅಭಿವೃದ್ಧಿ ಪಡಿಸುವ ರೀತಿ ಇದಾಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಹೇಗೆ ಅಭಿವೃದ್ಧಿ ಪಡಿಸ್ತಾರೆ ಗೊತ್ತಾ? ಸುತ್ತಮುತ್ತಲಿರುವಂಥ ನಿನ್ನ ಸ್ನೇಹಿತರು, ಸುತ್ತಮುತ್ತಲಿರುವಂಥ ನಿನ್ನ ಸಂಬಂಧಿಕರು, ಸುತ್ತಮುತ್ತಲಿರುವಂಥ ವ್ಯಕ್ತಿಗಳು ಅವರು ನಿನ್ನನ್ನು ಕಾಣುವಾಗ ಹೊಟ್ಟೆ ಕಿಚ್ಚು ಪಡ್ತಾರೆ. ಅಯ್ಯೋ, ಇವನ ಹಾಗೆ ನಾವು ಆಗಲಿಲ್ಲ. ಎಷ್ಟೋ ವರ್ಷಗಳಿಂದ ನಾವು ಇಲ್ಲಿದ್ದೇವೆ, ನಮ್ಮ ತಲೆಮಾರುಗಳವರೆಗೂ ಎಷ್ಟೋ ಆಸ್ತಿ ಇದೆ, ಎಷ್ಟೋ ವಿಧದಲ್ಲಿ ನಾವು ಸಮೃದ್ಧಿ ಉಳ್ಳವರು, ನಮ್ಮ ಜನಾಂಗ ದೊಡ್ಡದು, ನಾವು ಹುಟ್ಟಿದಂದಿನಿಂದಲೂ ಸಾಹುಕಾರಗಳು, ಶ್ರೀಮಂತರುಗಳಾಗಿದ್ದೇವೆ. ಆದರೆ ಇವನಷ್ಟು ಬೆಳೆಯಲಿಕ್ಕೆ ಆಗಲಿಲ್ವಲ್ಲ. ದೇನಾಕ್ಕೆ ಸ್ತೋತ್ರ. ಎಲ್ಲರೂ ಹೊಟ್ಟೆ ಕಿಚ್ಚು ಪಡುವಷ್ಟರ ರೀತಿಯಲ್ಲಿ ಈ ಸಾಕನ್ನು ಬೆಳೀತಾ ಇದ್ದಾನೆ. ಇವತ್ತು ನಿನ್ನ ವಿಷಯದಲ್ಲಿ ಸದಾ ನೀನು ಅಂದ್ಕೊಂಡಿರ್ಬೋದು, ದೇನಾಕ್ಕೆ ಸ್ತೋತ್ರವಾಗಲಿ, ನಮ್ಮ ಊರಿನಲ್ಲಿ ನಾವೆಲ್ಲ ಇಷ್ಟು ಜನರಿದ್ದೇವೆ, ಆದರೆ ಇವರೊಬ್ಬರೇ ಯೇಸು ಸ್ವಾಮಿನ ನಂಬಿದ್ದಾರೆ. ಇವರು ಮಕ್ಕಳು ನೋಡ್ರಿ ಹೇಗಿದ್ದಾರೆ, ಇವರು ಮನೆ ನೋಡ್ರಿ ಹೇಗಿದೆ, ಇವ್ರ ಕುಟುಂಬ ನೋಡಿ ಹೇಗಿದೆ, ನಮ್ಮ ಹತ್ರ ತೋಟ ಇದೆ, ನಮ್ಮ ಹತ್ರ ಕಾರುಗಳಿದ್ದಾವೆ, ನಮ್ಮ ಹತ್ರ ಎಷ್ಟೋ ವಿಧವಾದಂಥ ಅಡುವು ಆಸ್ತಿ ಬೆಳ್ಳಿ ಬಂಗಾರ ಇದೆ. ಇವರಿಗಿರುವಂಥ ಸಮಾಧಾನ, ಇವರಿಗಿರುವಂಥ ಸಂತೋಷ, ಇವರಿಗಿರುವಂಥ ನೆಮ್ಮದಿ ಯಾರಿಗೂ ಇಲ್ವಲ್ಲ. ಅರೆ, ಎಂತೆಂಥ ಕಾಯಿಲೆ ಬಂತು ಇವರಿಗೆ, ಈಗಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೇನೋ, ಇವನು ಕಣ್ಣು ಹೋದು ಇವನು ಸತ್ತು ಹೋಗ್ಬಿಡ್ತಿದ್ದೇನೋ, ಇವನು ಕುಟುಂಬ ನೋಡಿದ್ರೆ ಹಾಳಾಗ್ತದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ. ಇವರನ್ನು ನೋಡುವಾಗ ನಮಗೆಲ್ಲ ಹೊಟ್ಟೆ ಉರಿ ಆಗ್ತದೆ. ಎಷ್ಟು ಆರೋಗ್ಯವಾಗಿದ್ದಾರೆ ಇವರು, ಎಷ್ಟು ಆಶೀರ್ವಾದವಾಗಿದ್ದಾರೆ, ಏನು ಇಲ್ಲದಿದ್ದರೂ ಸದಾ ನಮಗಿಂತಲೂ ಶ್ರೀಮಂತರಾಗಿ ಕಾಣ್ತಾ ಇದ್ದಾರೆ ಅಂತ ಇವತ್ತೂ ಸದಾ ಜನ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರೇ, ಯಾವೊಬ್ಬ ವ್ಯಕ್ತಿ ದೇವರ ಮೇಲೆ ಭರವಸೆ ಇಡ್ತಾನೋ ಅವನು ಸಿಂಹದ ಹಾಗೆ ಘರ್ಜಿಸುತ್ತಾನೆ, ಸಿಂಹದ ಹಾಗೆ ಪುಷ್ಟನಾಗುತ್ತಾನೆ. ಆತನು ಯಾವಾಗಲೂ ಸದಾ ತನ್ನ ಹೆಜ್ಜೆಯನ್ನು ಹಿಂದೆ ಇಡಲ್ಲ. ಯಾವ ಸಂದರ್ಭದಲ್ಲಿ ಎಂಥ ಶತ್ರುಗಳು ಬಂದರೂ ಸದಾ ದೇನಾಕ್ಕೆ ಸ್ತೋತ್ರವಾಗಲಿ, ಅವನೊಬ್ಬಂಟಿಗೇ ಆಗಿರುವುದಾದರೂ ದೇವರನ್ನು ನಂಬಿರುವಂಥ ವ್ಯಕ್ತಿಯ ಸುತ್ತಲೂ ಪರಲೋಕವೇ ಸನ್ನದ್ಧವಾಗಿರುತ್ತದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪರಲೋಕವೇ ಸಿದ್ಧವಾಗಿರ್ತದೆ. ಈ ಥರ ಅಭಿವೃದ್ಧಿಯನ್ನು ನೋಡಿದಂಥ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಮುಂದೆ ಓದಮ್ಮ 14-15 ವಚನ. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಹೀಗಿರಲಾಗಿ ಅಬಿಮೆಲೇಕನು ಇಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ, ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕೆಂದು ಹೇಳಲು ಇಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಸ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಇಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳ ಮಾಡಿದ್ದರಿಂದ ಇಸಾಕನು ಆ ಬಾವಿಗೆ ಎಸೆಕ್ ಎಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದುದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದಾನಾದುದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು. ಯೆಹೋವಾ
ರಹಬೋ ಅಭಿವೃದ್ಧಿ ದಾಯಕನೇ. ಎಲ್ಲರೂ ಹಾಡೋಣ. ಯೆಹೋವಾ ರಹಬೋ ಅಭಿವೃದ್ಧಿ ದಾಯಕನೇ. ಸಮೃದ್ಧಿಯೇ ನನಗೆ ಸಮೃದ್ಧಿಯೇ, ಸಮೃದ್ಧಿಯೇ ನನಗೆ ಸಮೃದ್ಧಿಯೇ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯ. ಇಸಾಕನು ಬೀಜವನ್ನು ಬಿತ್ತಿದರೆ 100% ಪ್ರತಿಫಲ. ಇಸಾಕನು ಎಲ್ಲೆಲ್ಲಿ ಬಾವಿ ತೋಡಿಸ್ತಾನೋ ಅಲ್ಲೆಲ್ಲವೂ ಸದಾ ಜೀವಜಲ. ಎಲ್ಲಿ ಕೈ ಹಿಡಿತಾನೋ ಅಲ್ಲಿ ಸಮೃದ್ಧಿ, ಎಲ್ಲಿ ಕಾಲಿಡ್ತಾನೋ ಆ ಸ್ಥಳವೆಲ್ಲ ಸ್ವಂತವಾಗುತ್ತಾ ಇದೆ. ಎಲ್ಲಿ ಆತನು ಗುಡಾರಗಳನ್ನು ಕಟ್ಟುತ್ತಾನೋ ಆ ಗುಡಾರಗಳ ಸುತ್ತಮುತ್ತಲೂ ಸದಾ ಇರುವಂಥ ಪ್ರಾಂತ್ಯ ಅವೆಲ್ಲವೂ ಸದಾ ಅವನಿಗೆ ಸ್ವಾಧೀನವಾಗ್ತದೆ. ಕಾರಣ ಒಂದೇ, ಪ್ರೀತಿಯುಳ್ಳ ದೇವಜನರೇ, ಆತನು ಎಲ್ಲೆಲ್ಲಿ ಹೋಗಿ ಯಾವ ಬಾವಿಗಳನ್ನು ಯಾವ ಸ್ಥಳಗಳಲ್ಲಿ ದೇವರು ಉಪಕಾರ ಮಾಡಿದನೋ ಆ ಸ್ಥಳದಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟಿ ತಂದೆಯಾದ ದೇವರನ್ನು ಆರಾಧನೆ ಮಾಡಿದನಂತೆ. ಹಲ್ಲೆಲೂಯ. ಬರಗಾಲದಲ್ಲಿ ಅಭಿವೃದ್ಧಿ, ಶತ್ರುಗಳ ಮಧ್ಯದಲ್ಲಿ ಕ್ಷಯ, ಕಾಲಿಡುವ ಸ್ಥಳದಲ್ಲೆಲ್ಲ ದೇವರು ವಿಕ್ಟರಿ ಕೊಡುವಂಥದ್ದು, ಕೈ ಹಚ್ಚಿ ಮಾಡುವಂಥ ಪ್ರಯಾಸಗಳನ್ನೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾನೆ. ನೀವು ಅಂದ್ಕೊಂಡಿರ್ಬೋದು ದೇವರು ಎಷ್ಟು ಒಳ್ಳೆಯವನಂತ. ಖಂಡಿತವಾಗಿ ದೇವರು ಒಳ್ಳೆಯವನು. ಆದರೆ ಇಸಾಕನ ನಂಬಿಕೆ ದೊಡ್ಡದು. ಇಸಾಕನ ನಂಬಿಕೆ ದೊಡ್ಡದು. ಪ್ರೀತಿಯುಳ್ಳ ದೇವಜನರೇ, ಅವನ ಜೀವಿತದಲ್ಲಿ ಅಷ್ಟೊಂದು ಫಲಿಸುವುದಕ್ಕೆ, ಅಷ್ಟೊಂದು ಆಶೀರ್ವಾದ ಹೊಂದುವುದಕ್ಕೆ, ಅಷ್ಟೊಂದು ಕೃಪೆಗೆ ಪಾತ್ರರಾಗುವುದಕ್ಕೆ ಪ್ರಾಮುಖ್ಯವಾದ ಕಾರಣ ಅವನು ವೇದಿಯನ್ನು ಕಟ್ಟಿ ದೇವರಿಗೆ ಯಜ್ಞವನ್ನು ಸಮರ್ಪಣೆ ಮಾಡುತ್ತಾ ಇದ್ದ. ಇವತ್ತು ದೇವರ ಸನ್ನಿಧಾನದಲ್ಲಿ ನಿನ್ನ ಮನೆಯಲ್ಲಿ ಎಷ್ಟು ಕೊರತೆ ಇದೆ, ನಿನ್ನ ಕುಟುಂಬದಲ್ಲಿ ಎಷ್ಟು ಅಸಮಾಧಾನ ಇದೆ, ಎಷ್ಟು ಶತ್ರುಗಳು ನಿನ್ನ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ, ಎಷ್ಟು ವಿಧವಾದಂಥ ತಡೆಗಳು ಇವತ್ತು ಎದ್ದು ನಿನ್ನ ವಿರುದ್ಧವಾಗಿ ನಿಂತುಕೊಂಡಿದೆ. ನೀನು ಇವತ್ತು ನಿನ್ನನ್ನು ಪರೀಕ್ಷೆ ಮಾಡಿಕೊಂಡು ನೋಡು. ನಿನ್ನ ಮನೆಯಲ್ಲಿ ಪ್ರಾರ್ಥನಾ ವೇದಿ ಇದೆಯಾ? ಯಜ್ಞ ವೇದಿ ಇದೆಯಾ? ಸ್ತುತಿ ಸ್ತೋತ್ರದ ಆರಾಧನೆ ಇದೆಯಾ? ದೇನಾಕೆ ಸ್ತೋತ್ರವಾಗಲಿ. ಬೈಬಲ್ ಹೇಳ್ತದೆ, ಈ ಪ್ರಪಂಚದಲ್ಲಿ ಪ್ರತಿ ಸೆಕೆಂಡ್, ಪ್ರತಿ ಮಿನಿ ಸೆಕೆಂಡ್ ಸದಾ ಕೂಗುವ ಸಮಯದಲ್ಲಿ ಬರುವ ಆತನು ಒಬ್ಬನು ಆತನು ಸೃಷ್ಟಿಕರ್ತನಾಗಿರುವ ದೇವರು. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕಷ್ಟದ ಸಮಯದಿ ಕೂಗುವ ನನಗೆ ಬಿಡುಗಡೆ ಕೊಡುವವನೇ. ಕಣ್ಣೀರಿನ ಸಮಯದಿ ಕೂಗುವ ನನಗೆ ಕಣ್ಣೀರ ಒರೆಸುವವನೇ. ರೋಗದ ಸಮಯದಿ ಕೂಗುವ ನನಗೆ ಸೌಖ್ಯವ ಕೊಡುವವನೇ. ನನ್ನೆಸು ರಾಜ, ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ. ಜೀವಾಂತ್ಯ ದಿನವಿಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ.
ಜೀವಾಂತ್ಯ ದಿನವಿಲ್ಲ. ಒಂದು ಅನ್ಯ ಪ್ರಾಂತ್ಯದಲ್ಲಿದ್ದಾನೆ. ಯಾವ ಅಣ್ಣ ತಮ್ಮನೂ ಇಲ್ಲ, ಹೆತ್ತಂತ ತಂದೆ ತಾಯಿಗಳಿಲ್ಲ, ಒಬ್ಬಂಟಿಗನಾಗಿದ್ದಾನೆ. ಆತನ ಜೀವಿತ ಇಷ್ಟೊಂದು ಅಭಿವೃದ್ಧಿ, ಆಶೀರ್ವಾದಕರವಾಗಿ ಘನವಂತನಾಗಿ ಬದುಕಿ ಬರಗಾಲದಲ್ಲಿ 100ರಷ್ಟು ಬೆಳೆಯನ್ನು ಆತನು ಪಡೆದುಕೊಳ್ಳುತ್ತಾನೆಂದರೆ ಅದರ ಹಿನ್ನೆಲೆ ಒಂದೇ ಒಂದು, ದೇವರ ಸಮ್ಮುಖದಲ್ಲಿ ಆತನು ಪ್ರತಿ ದಿನವೂ ಯಾವ ಯಾವ ಸ್ಥಳಕ್ಕೆ ಹೋಗುತ್ತಾ ಇದ್ದಾನೋ ಆ ಸ್ಥಳಗಳಲ್ಲಿ ಹೋಗಿ ಆತನು ಯಜ್ಞ ವೇದಿಯನ್ನು ಕಟ್ಟಿ ತಂದೆಯಾದ ದೇವರಿಗೆ ಆರಾಧನೆ ಮಾಡುತ್ತಾ ಇದ್ದನು. ಆರಾಧನೆಗೆ ಯೋಗ್ಯನಾಗಿರುವ ದೇವರು, ಕೂಗನ್ನ, ಮೊರೆಯನ್ನ, ಪ್ರಾರ್ಥನೆಯನ್ನ ಕೇಳುವಂತಹ ದೇವರು ಆತನು ಕರೆಯುವ ಎಲ್ಲ ಸ್ಥಳಗಳಲ್ಲಿ ಇಳಿದು ಬಂದಿದ್ದರ ನಿಮಿತ್ತವಾಗಿ ಅವರು ಕೈ ಹಚ್ಚಿ ಮಾಡುವ ಎಲ್ಲ ಪ್ರಯತ್ನಗಳು ಯೇಸುವಿನ ನಾಮದಲ್ಲಿ ಸಫಲ ಮಾಡುತ್ತಾ ಇದ್ದನು. ಪ್ರಿಯ ಸಹೋದರ ಸಹೋದರಿ, ನನ್ನನ್ನು ಗಮನಿಸು. ಯೇಸುವಿನ ನಾಮದಲ್ಲಿ ಇವತ್ತು ನಿನ್ನ ಕಷ್ಟನ, ನಿನ್ನ ದುಃಖನ, ನಿನ್ನ ವೇದನೆನ, ನಿನ್ನ ಕೋರ್ಟ್ ಕೇಸ್ನ, ನಿನ್ನ ಸಾಲನ, ನಿನ್ನ ಬಡ್ಡಿನ, ನಿನ್ನ ಮಕ್ಕಳ ಭವಿಷ್ಯತ, ನಿನ್ನ ಜೀವಿತದಲ್ಲಿ ಬಂದಿರುವಂಥ ತಡೆಗಳು ಯಾವ್ಯಾವುದಿದೆಯೋ ಆ ಪಟ್ಟಿಗಳನ್ನು ಒಂದು ಲೀಸ್ಟ್ ಮಾಡಿಕೊಂಡು ಯೇಸುವಿನ ನಾಮದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಗುಡಾರವನ್ನೇ, ನೀನಿರುವಂತಹ ಕೋಣೆಯನ್ನೇ ಒಂದು ಯಜ್ಞ ವೇದಿಯನ್ನಾಗಿ ಮಾರ್ಪಡಿಸಿ ಆ ಲಿಸ್ಟ್ಗಳನ್ನು ದೇವರ ಸನ್ನಿಧಾನದಲ್ಲಿ ಇಟ್ಟು, ದೇವರೇ ಕರ್ತನೆ ಸ್ವಾಮಿ, ಇವೆಲ್ಲವೂ ನನ್ನ ಮುಂದೆ ಒಂದು ತಡೆಯಾಗಿದೆ, ನೀ ತಡೆಗಳನ್ನು ಒಡೆಯುವಾತನು ನನ್ನ ಗುಡಾರದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಬಿಸಿನೆಸ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಹೊಲಮನೆಗಳಲ್ಲಿ, ನನ್ನ ಕೋರ್ಟ್ ವಿಷಯಗಳಲ್ಲಿ ಇಳಿದು ಬಾ ಎಂಬುದಾಗಿ ನೀನು ಕರೆಯುವಾಗ ಯೂದಾಕುಲದ ಸಿಂಹನು, ರಾಜಾದಿರಾಜನು, ದೇವನಾಮಕ್ಕೆ ಸ್ತೋತ್ರವಾಗಲಿ, ತಡೆಗಳನ್ನು ಒಡೆಯುವಾತನು ಆತನು ಇಳಿದು ಬರ್ತಾನಮ್ಮ, ಇಳಿದು ಬರ್ತಾನೆ. ದನ ಕಾಯುವರು ಅವನ ಹತ್ರ ಗಲಾಟೆ ಮಾಡಿದ್ರಂತೆ. ಫಿಲಿಪ್ಟಿಯರು ನೀನು ಇಲ್ಲಿರಬಾರ್ದು ಎಂಬುದಾಗಿ ಅವರನ್ನು ಒತ್ತಾಯಿಸಿದ್ರಂತೆ. ನೀನು ನಮಗಿಂತ ಶ್ರೀಮಂತನಾಗ್ಬಿಡ್ತೀಯ ಏನೋ ಎಂಬುದಾಗಿ ಜನರು ಭಯಪಟ್ಟರಂತೆ. ನೀನು ಇಲ್ಲಿ ಬದುಕಲೇಬಾರ್ದು ಎಂಬುದಾಗಿ ಹೇಳುವಾಗ ಯಜ್ಞ ವೇದಿಯನ್ನು ಕಟ್ಟಿ ಬೇರ್ಷಪ್ಪಕ್ಕೆ ಹೋಗಿ ಆತನು ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳ್ತಾನೆ, ಏನು ಗೊತ್ತಾ, ನೀನು ಈ ಸ್ಥಳವನ್ನು ಬಿಟ್ಟು ಹೋಗಬೇಡ, ನಾನೇ ನಿನ್ನ ಜೊತೆಯಲ್ಲಿ ಇರ್ತೇನೆ. ಅಬ್ರಹಾಮನ ಸಂಗಡ, ನಿನ್ನ ಮೂಲ ಪಿತೃ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಈ ವೈರಿಗಳಿಗೆ ಹೆದರಬೇಡ, ಈ ಫಿಲಿಪ್ಟಿಯರಿಗೆ ಹೆದರಬೇಡ, ನಾನೇ ನಿನ್ನ ಜೊತೆಯಲ್ಲಿದ್ದು ಜಯ ಕೊಡ್ತೀನಿ ಎಂಬುದಾಗಿ ದೇವರು ಪ್ರಮಾಣ ಮಾಡ್ತಾರೆ. ನೀವು ಓದು ನೋಡ್ರಿ, ದೇವರಿಗೆ ಸ್ತೋತ್ರವಾಗಲಿ. 25ನೇ ವಚನ. ಈಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು, ಯಾರ ಹೆಸರನ್ನ? ಯೆಹೋವನ ಹೆಸರನ್ನ ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. 26ನೇ ವಚನ. ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗೆದರು. ಆ ಸಮಯದಲ್ಲಿ ಅಬಿಮೆಲೆಕನು ಯಾರು ಗೊತ್ತಾ? ಫಿಲಿಪ್ಟಿಯರ ರಾಜ ಅಬಿಮೆಲೆಕ್. ನೋಡಿ, ತನ್ನ ಮಂತ್ರಿಯಾದ, ತನ್ನ ಸೇನಾಧಿಪತಿಯನ್ನು ಕರ್ಕೊಂಡು ಅಹುಜ್ಜತನನ್ನು, ಸೇನಾಧಿಪತಿಯಾದ ಫಿಕೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನಿಂದ ಈಸಾಕನ ಬಳಿಗೆ ಬರಲು, ಬೇರ್ಷೆಬಕ್ಕೆ ಬರ್ತಾ ಇದ್ದಾರೆ. ಈಸಾಕನು, ನೀವು ನನ್ನನ್ನು ದ್ವೇಷಿಸಿದೆ, ನೀನು ಇರಬೇಡ ಅಂತ ಆ ಸ್ಥಳವನ್ನು ಬಿಟ್ಟು ಕಳಿಸಿದವರು ಇವರು. ಹಲ್ಲೆಲೂಯ. ನೀನು ಈ ಫಿಲಿಪ್ಟಿನಲ್ಲಿ, ಗೆರಾರ್ನಲ್ಲಿ ಇರಬಾರದು ಎಂಬುದಾಗಿ ಇವನನ್ನ ಕೀಳಾಕಿ ನೋಡಿ ಕಳಿಸಿದವರು ಶತ್ರುಗಳು, ವಿರೋಧಿಗಳು ಇವರು. ಎಚ್ಚರವಾಗಿ ಗಮನಿಸಿರಿ. ಇಸಾಕನ್ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಅಲ್ಲಿಂದ ಕಳಿಸ್ಬಿಟ್ಟಿದ್ದೀರಿ, ಮತ್ತ್ಯಾಕೆ ನನ್ನನ್ನು ನೋಡೋದಕ್ಕೆ ಬಂದಿದ್ದೀರಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ನಿಮ್ಮ ಬಳಿಯಿಂದ ಕಳುಹಿಸಿ ಬಿಟ್ಟಿರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿದ್ದೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವನು ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದ್ದರಿಂದ. ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಯಾರು ಹೇಳ್ತಿದ್ದಾರಮ್ಮ? ಅನ್ಯನು ಹೇಳ್ತಾ ಇದ್ದಾನೆ, ಒಬ್ಬ ಅನ್ಯ ರಾಜನು ಹೇಳ್ತಾ ಇದ್ದಾನೆ, ಅವನ ಸ್ನೇಹಿತರು ಹೇಳ್ತಾ ಇದ್ದಾರೆ, ಅವನ ಸ್ನೇಹಿತ, ಅವನ ಸೇನಾಧಿಪತಿ, ಅವನ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ಇಸಾಕನೇ ನಿನ್ನ ಸಂಗಡ ಯಾರಿದ್ದಾರೆ? ಯೆಹೋವನಿದ್ದಾನೆ. ಓದು ಮಗನೇ.
ನೀನು ನಾವು ನೀನು ಮತ್ತು ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣ. ಏನು ಒಡಂಬಡಿಕೆ? ಓದಮ್ಮ. ಆಲೋಚಿಸಿದೆವು, ನಾವು ನಿನಗೆ ಯಾವ ಕೇಡನ್ನು ಮಾಡದೆ, ನಿನಗೆ ಏನು ಕೇಡು ಮಾಡಲ್ಲ, ಹಿತವನ್ನೇ ಮಾಡ್ತೇವೆ, ನಿನ್ನನ್ನು ಸಮಾಧಾನದೊಡನೆ ಕಳುಹಿಸಿದೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲವೆಂಬುದಾಗಿ ಪ್ರಮಾಣ ಮಾಡಬೇಕು. ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದೀಯಷ್ಟೇ ಎಂದು ಹೇಳಿದರು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸಾಕನ ಸ್ಥಾನದಲ್ಲಿ ನಾವೇನಾದ್ರು ಇದ್ರೆ ನಾವೇನು ಮಾಡ್ತಿದ್ದೀವಿ ಗೊತ್ತಾ? ಅಷ್ಟು ಕೆಟ್ಟದಾಗಿ ನನ್ನನ್ನು ನಡೆಸ್ಕೊಂಡು ಬಿಟ್ರಲ್ಲೋ, ನಿಮ್ಮ ಮುಖ ನೋಡಲ್ಲ ನಾನು, ಅವನ ಹೀಗ ಹಾಗ. ನನ್ನನ್ನು ಗಮನಿಸಿರಿ ಪ್ರೀತಿಯೊಳ ತಾಯಿ ಸಹೋದರ ಸಹೋದರಿಯರೇ, ನಿಮ್ಮ ಒಳಗಡೆ ದೇವರಿರುವುದಾದರೆ ಎಂಥವರನ್ನು ಕ್ಷಮಿಸುವ ಗುಣ ದೇವರು ನಿಮಗೆ ಕೊಟ್ಟುಬಿಟ್ಟಿರ್ತಾರೆ. ನಿಮ್ಮ ಒಳಗಡೆ ದೆವ್ವ ಇರುವುದಾದರೆ ನೀವು ಯಾರನ್ನು ಕ್ಷಮಿಸೋದಿಲ್ಲ. ಒಬ್ಬನಿಗೆ ಕ್ಷಮಿಸ್ತಾ ಇರ್ತೀರ. ಯಾರಿಗೆ? ದೆವ್ವಕ್ಕೆ ಕ್ಷಮಿಸ್ತಾ ಇರ್ತಾರೆ. ಎಷ್ಟೇ ಪಾಪ ತಂದು ಹಾಕಿದ್ರು, ಎಷ್ಟೇ ದ್ವೇಷ ತಂದು ಹಾಕಿದ್ರು, ಎಷ್ಟೇ ರೋಷ ತಂದು ಹಾಕಿದ್ರು ಯಾರಿಗೆ ಕ್ಷಮಿಸ್ತಿರ್ತೀರ? ದೆವ್ವಕ್ಕೆ ಕ್ಷಮಿಸ್ತೀರ. ದೆವ್ವದ ಕ್ರಿಯೆಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಕ್ಷಮಿಸ್ತಿರ್ತೀರ. ದನಕ್ಕೆ ಸ್ತೋತ್ರವಾಗಲಿ. ಇಸಾಕನು ಅಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಪ್ರಾಮುಖ್ಯವಾದಂಥ ಕಾರಣ, ಅವನು ಪ್ರತಿ ಸಾರಿ ಎಲ್ಲಿ ಹೋಗುತ್ತಾ ಇದ್ದನೋ ಅಲ್ಲಲ್ಲೇ ಪ್ರಾರ್ಥನಾ ವೇದಿಯನ್ನು ಕಟ್ಟುತ್ತಾ ಇದ್ದೇನೋ. ಶತ್ರುಗಳು ಸಹ ಅವರಿಗೆ ಮಿತ್ರರಾಗುವುದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಈ ಪ್ರಾರ್ಥನಾ ವೇದಿಯೇ. ಪ್ರಾರ್ಥನೆ ಪರಲೋಕದ ಬಾಗಿಲುಗಳನ್ನು ತೆರೆಯುವಂಥದ್ದಾಗಿದೆ. ಪ್ರಾರ್ಥನೆ ಪರಲೋಕದ ಬಾಗಿಲಾಗಿರುವಂಥದ್ದಾಗಿದೆ. ನಂಬಿಕೆ ಆ ಬಾಗಿಲನ್ನು ತೆಗೆಯುವಂಥ ಕೀ ಆಗಿರುವಂಥದ್ದಾಗಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನನ್ನನ್ನು ಗಮನಿಸಿ, ದನಾಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಬದುಕಿನಲ್ಲೂ ಸಹ ಶತ್ರುಗಳು ಹೊಟ್ಟೆ ಹುರ್ಕೊಳ್ಳುವಷ್ಟರ ರೀತಿಯಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡಬೇಕಾ? ನೀವು ಬರಗಾಲದಲ್ಲಿ ಕ್ಷಾಮದಲ್ಲೂ ಸದಾ ಸಮೃದ್ಧಿಯಾಗಿರಬೇಕಾ? ಎಷ್ಟೇ ವಿಧವಾದ ಕಷ್ಟಗಳು ಬಂದರೂ ಸದಾ ಅದರ ಮಧ್ಯದಲ್ಲಿ ಜಯವನ್ನು ನೋಡಿ ಇನ್ನು ಸುತ್ತಮುತ್ತಲಿರುವಂಥ ಎಲ್ಲ ಜನರು ಹೊಟ್ಟೆ ಹುರ್ಕೊಳ್ಬೇಕಾ? ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳು ಸಫಲವಾಗಬೇಕಾ? ನೀವು ಮಾಡುವಂಥ ಎಲ್ಲ ವಿಧವಾದಂಥ ಉದ್ಯೋಗದಲ್ಲಿ, ಬಿಸ್ನೆಸ್ನಲ್ಲಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯದಲ್ಲಿ ಎಲ್ಲವೂ ಜಯ ಕಾಣಬೇಕಾ? ಹಾಗಾದರೆ ಒಂದು ಸೀಕ್ರೆಟ್ ದೇವರಾತ್ಮನು ಹೇಳ್ತಾ ಇದ್ದಾನೆ, ದೇವರ ಮಾತಿಗೆ ನೀನು ವಿಧೇಯನಾಗಬೇಕು. ದೇವರ ಮಾತಿಗೆ ನೀನೇನಾಗಬೇಕು? ಇಸಾಕನು ಅಷ್ಟು ಅಭಿವೃದ್ಧಿ ಹೊಂದುವುದಕ್ಕೆ, ಅಷ್ಟು ಘನವಂತನಾಗಿ ಬದುಕೋದಕ್ಕೆ, ಅಷ್ಟು ವೈರಿಗಳು ಸದಾ ಅವನ ಮುಂದೆ ಬಂದು ಶರಣಾಗೋದಕ್ಕೆ, ಅವನ ಜೀವಿತದಲ್ಲಿ ಕೈ ಹಚ್ಚಿ ಮಾಡಿದ ಪ್ರಯತ್ನ ಸಫಲವಾಗುವುದಕ್ಕೆ, ಆತನು ತೋಡಿಸಿದ ಪ್ರತಿಯೊಂದು ಬಾವಿಗಳಲ್ಲಿ ನೀರು ಬರೋದಕ್ಕೆ ಕಾರಣ ದೇವರ ಮಾತಿಗೆ ವಿಧೇಯನಾದನು. ಎರಡನೇ ಸಂಗತಿ, ದೇವರು ಎಲ್ಲೆಲ್ಲಿ ಅದ್ಭುತಗಳನ್ನು ಮಾಡಿದನೋ ಅಲ್ಲೆಲ್ಲ ಯಜ್ಞವೇದಿನ ಕಟ್ಟಿ ತಂದೆಯಾದ ದೇವರನ್ನು ಪ್ರಾರ್ಥನೆ ಮಾಡಿದನು. ಇದಕ್ಕಾಗಿಯೇ ದೇವರು ಅವನನ್ನು ಹಂತ ಹಂತವಾಗಿ ಆಶೀರ್ವಾದ ಮಾಡಿದನು. ಇಸಾಕನು ಎಷ್ಟು ನಂಬಿಗಸ್ತನೆಂದರೆ, ಒಂದು ಮಗುವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ 25 ವರ್ಷಗಳ ಕಾಲ, ಒಂದು ಮಗುವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ 25 ವರ್ಷಗಳ ಕಾಲ ಕಾದು ಒಬ್ಬನೇ ಮಗನನ್ನು ಪಡ್ಕೊಳ್ತಾನೆ. ಇಸಾಕನಿಗೆ ದೇವರು 2 ಮಕ್ಕಳು ಕೊಡ್ತಾರೆ. ಆ 2 ಮಕ್ಕಳ ಹೆಸರೇನು? ಯಾಕೋಬ, ಏಸಾವ್. ಆ ಒಬ್ಬ ಯಾಕೋಬನಿಗೆ ದೇವರು 12 ಮಕ್ಕಳನ್ನು ಕೊಡ್ತಾರೆ. ಆ 12 ಕುಲಗಳ ಮೂಲಕವಾಗಿ ಇವತ್ತು ಪ್ರಪಂಚದಲ್ಲೆಲ್ಲವೂ ಸದಾ ಆತನ ಸಂತತಿಯ ತುಂಬಿರುವಂಥದ್ದಾಗಿದೆ. ಹಂತ ಹಂತವಾಗಿ ದೇವರು ನಮ್ಮನ್ನು ಮೇಲಕ್ಕೆತ್ತುವಂಥ ದೇವರನ್ನೋದಕ್ಕೆ ಮೊದಲನೇದಾಗಿ 1 ಮಗನನ್ನು ಕೊಟ್ಟನು ಇಸಾಕನಿಗೆ, 2 ಮಕ್ಕಳು ಯಾಕೋಬನಿಗೆ, 12 ಮಕ್ಕಳು. ಅದಾದ ನಂತರ ಪ್ರಪಂಚವೇ ಅವರ ಸಂತತಿಯಾಗಿ ಮಾರ್ಪಟ್ಟಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ನಾನು ಅಭಿವೃದ್ಧಿ ಹೊಂದಬೇಕು, ನಾನು ಕೈ ಹೆಚ್ಚಿ ಮಾಡುವ ಪ್ರಯತ್ನಗಳೆಲ್ಲ ಸಫಲವಾಗಬೇಕು, ನನ್ನ ಕಷ್ಟಗಳು ತೀರಬೇಕು ಅಂದರೆ
ದೇವರ ಸನ್ನಿಧಾನದಲ್ಲಿ 2 ಕಾರ್ಯ. ಮೊದಲನೇದು ವಿಧೇಯತೆ, ಎರಡನೇದು ಪ್ರಾರ್ಥನೆ. ಮೊದಲನೇದು, ಎರಡನೇದು ನಿಜವಾಗ್ಲೂ ನಾನು ಆ ಆಶೀರ್ವಾದಕ್ಕೆ ಪಾತ್ರನಾಗುತ್ತೇನೆ ಎಂಬುದಾಗಿ ಹೇಳುವಂಥವರು ಮೇಲಕ್ಕೆ ನಿಂತುಕೊಂಡು ದೇವರ ಸನ್ನಿಧಾನದಲ್ಲಿ ಇವತ್ತಿನಿಂದ ಒಂದು ಪ್ರಮಾಣ ಮಾಡಿರಿ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನಾಗಿದ್ದಾನೆ. ನೀನು ಮರೆತರೂ ದೇವರು ನಿನಗೆ ಕೊಡಲ್ಪಟ್ಟಂಥ ಪ್ರಮಾಣ, ದೇವರು ನಿನಗೆ ಕೊಟ್ಟಂಥ ಸಮಯ, ದೇವರು ಕೊಟ್ಟಿರುವಂಥ ಆ ನಿಬಂಧನೆ ನಿನ್ನನ್ನು ಬಿಟ್ಟು ಎಂದೂ ದೂರ ಆಗೋದಿಲ್ಲ. ಕಣ್ಣುಗಳ ಮುಚ್ಚಲ್ಪಡಲಿ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಕರ್ತನೆ, ನನ್ನ ನಿನ್ನ ಮಾತಿಗೆ ಅವೇಧೇನಾಗಿರುವುದಾದರೆ ನನ್ನನ್ನು ಕ್ಷಮಿಸು. ಎಷ್ಟೋ ಸಾರಿ ನಿನ್ನ ವಾಕ್ಯ ಪ್ರಕಟಣೆ ಆಯಿತು, ಎಷ್ಟೋ ಸಾರಿ ನಿನ್ನ ಪ್ರವಾದನೆಗಳು ಬಂದವು, ಎಷ್ಟೋ ಸಾರಿ ದೇವರೇ ಕರ್ತನೆ ನಿನ್ನ ಆತ್ಮನ ಸಂಗಡ ಮಾತನಾಡಿದನು. ಆದರೆ ನನ್ನ ಮಂಡು ಹೃದಯ ದೇವರೇ ಕರ್ತನೆ ಸರಿಯಾಗಿ ಅರಿತುಕೊಳ್ಳದೆ ಇವತ್ತು ಅನೇಕ ಕಷ್ಟ ನಷ್ಟಕ್ಕೆ ನಾನು ಗುರಿಯಾಗಿದ್ದೇನೆ. ಸ್ವಾಮಿ ನನ್ನನ್ನು ಕ್ಷಮಿಸಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಗೋಳಾಡಿ ಪ್ರಾರ್ಥನೆ ಮಾಡಿ. ಬೇರ್ಷೆಬಾ ಅಂದರೆ ವಿಧೇಯತೆ. ಆ ಬೇರ್ಷೆಬಾ ಎಂಬ ಸ್ಥಳದಲ್ಲಿಯೇ ಇಸಾಕನು ವಿಧೇಯತೆಯಿಂದ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿದನು. ಬೇರ್ಷೆಬಾ ಅಂದರೆ ಸಮಾಧಾನ. ಆತ್ಮೀಯ ದೇವಶಂಡ್ರೆ, ನಿಮ್ಮ ಜೀವಿತದಲ್ಲಿ ಸಮಾಧಾನ ಸಿಗಬೇಕಂದ್ರೆ ನಿಮ್ಮ ಮನೆ ಪ್ರಾರ್ಥನಾ ವೇದಿಯಾಗಿ ಮಾರ್ಪಡಬೇಕು. ನೀನು ಯಾವ ಗ್ರಾಮಕ್ಕೆ ಹೋಗ್ತೀಯೋ, ಯಾವ ಸ್ಥಳಕ್ಕೆ ಹೋಗ್ತೀಯೋ, ಯಾವ ಪಟ್ಟಣಕ್ಕೆ ಹೋಗ್ತೀಯೋ, ಎಲ್ಲಿ ಹೋಗ್ತೀಯೋ ಅಲ್ಲೆಲ್ಲವೂ ಸದಾ ಮೊದಲು ನಿನ್ನ ಪ್ರಾರ್ಥನಾ ವೇದಿಯನ್ನು ಸರಿಪಡಿಸಿಕೊಂಡು ನಿನಗೆ ಬೇಕಾದವುಗಳನ್ನು ದೇವರ ಹತ್ರ ನೀನು ಪ್ರಾರ್ಥನೆ ಮಾಡಬೇಕು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಆಗ ತಾನೇ ದೇವರು ನಿನ್ನ ನಂಬಿಕೆಯನ್ನು ನೋಡಿ ನಿನ್ನ ಪ್ರಯತ್ನಗಳನ್ನು ಸಫಲಪಡಿಸುತ್ತಾನೆ. ನಿನ್ನ ಶತ್ರುಗಳನ್ನು ಮಿತ್ರನಾಗಿ ಮಾರ್ಪಡಿಸುತ್ತಾನೆ. ನೀನು ಕೈ ಹಚ್ಚುವ ಸ್ಥಳವೆಲ್ಲ ಆಶೀರ್ವಾದಕರವಾಗಿರ್ತದೆ. ಜನರು ನಿನ್ನ ಸಹಾಯಕ್ಕೆ ಎದುರು ನೋಡ್ತಾ ಇರ್ತಾರೆ. ನೀನು ನಿನ್ನ ಜೀವಿತದಲ್ಲಿ ಅನೇಕರಿಗೆ ಕೈ ಎತ್ತಿ ಕೊಡುವ ಹಾಗೆ ಅನೇಕ ರಾಜರು, ಅನೇಕ ವ್ಯಕ್ತಿಗಳು, ಅನೇಕ ಶ್ರೀಮಂತರು ನಿನ್ನನ್ನು ಹುಡುಕಿಕೊಂಡು ಬರುವ ಹಾಗೆ ದೇವರು ಮಾಡುವಂತವನಾಗಿದ್ದಾನೆ. ಸ್ವಾಮಿ ನನ್ನ ನಂಬಿಕೆ ಹೆಚ್ಚಾಗಲಿ. ಅಬ್ರಹಾಂ, ಈಸಾಕ್, ಯಾಕೋಬ್, ದಾವಿದ, ದೇವ, ಎಸ್ತರಳು, ರೂತಳು, ಯೋಸೇಫನಲ್ಲಿದ್ದ, ದಾನಿಯಲ್ಲಿದ್ದಂಥ ನಂಬಿಕೆ ನನ್ನ ಒಳಗಡೆ ಪ್ರವೇಶ ಮಾಡಲಿ. ಯಸ್ ಲಾರ್ಡ್, ಹಲ್ಲೆಲೂಯ. ನನ್ನನ್ನು ಆಶೀರ್ವದಿಸಪ್ಪ. ನನ್ನ ಪ್ರಾರ್ಥನಾ ಬಲದಿಂದ ನೀನು ತುಂಬಿಸುವಂತನಾಗು. ಪ್ರಾರ್ಥನೆ ಮಾಡಿರಿ, ಬಾಯಿಯನ್ನು ತೆರೀರಿ, ಸ್ತೋತ್ರ ಮಾಡಿರಿ. ಹಲ್ಲೆಲೂಯ. ಓ ರಬನ ಕತ್ತುರಲರ ಮಾಂದಿರ ಶಂದುರ ದಿಕ್ಕರಲರ ಮಾಂದಿರ ಶಂದುರ ದಿಕ್ಕರಲರಬ. ಸ್ತುತಿ 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 ರಾಜ, ನಿನಗೆ ವಂದನೆ ದೇವಾ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನನ್ನು ಬಲಪಡಿಸಪ್ಪ. ನಂಬಿಕೆಯಲ್ಲಿ ಬಲಪಡಿಸು, ಪ್ರಾರ್ಥನೆಯಲ್ಲಿ ಬಲಪಡಿಸು, ನಿನ್ನೊಟ್ಟಿಗೆ ಜೀವಿಸುವುದಕ್ಕೆ ಬಲಪಡಿಸು, ನಿನ್ನ ಮಾತಿಗೆ ವಿಧೇಯನಾಗುವಂತೆ ದೇವರ ಕರ್ತನೆ ನನ್ನನ್ನು ಬಲಪಡಿಸು ಎಂಬುದಾಗಿ. ಓ ರಬನದಲರ ಮಕತ್ತುರಲರ ಮಾಂದಿರ ಶಂಧುರ ದಿಕ್ಕರಲರಬ. ಕೃಪೆ ತೋರಿಸು ರಾಜ, ಕೃಪೆ ತೋರಿಸು ರಾಜ, ಕೃಪೆ ತೋರಿಸು ರಾಜ, ಕೃಪೆ ತೋರಿಸು ರಾಜ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನೋ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನೋ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ? ನನ್ನ ಬಿಡಲೇ ಇಲ್ಲ యేసయ్య. ನನ್ನ ದೇವ ಆದರೂ ಬಿಟ್ಟಿರುವೆಯಾ? ನನ್ನ ಬಿಡಲೇ ಇಲ್ಲ యేసయ్ಯ. ನಾವು ನಂಬಿದ ದೇವರು ನಂಬಿಗಸ್ತನಾಗಿದ್ದಾನೆ. ನಾನು ನಿನ್ನನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ. ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ಟರೇನು, ನಾನು ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಕರ್ತನು ತಾನೇ ಪ್ರಮಾಣ ಮಾಡಿರುವಂಥ ಸಂದರ್ಭದಲ್ಲಿ ಆತನ ಕೈವಶವಾಗೋಣ, ಆತನ ವಾಗ್ದಾನಗಳಿಗೆ ವಿಧೇಯರಾಗೋಣ, ಆತನಲ್ಲಿ ನಂಬಿಕೆ ಇಡೋಣ, ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ.
ತಂದೆಯಾದ ದೇವರ ಕರ್ತನೆ, ಈ ಚಿಕ್ಕ ಹೆಣ್ಣಿನ ಮೇಲೆ ಕನಿಕರವಿಟ್ಟು ಕೊಟ್ಟಂಥ ನಿನ್ನ ಶ್ರೇಷ್ಠವಾದ ವಾಗ್ದಾನಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರಲ್ಲೂ ನಂಬಿಕೆ, ವಿಧೇಯತೆ ಪ್ರಾರ್ಥಿಸುವಂಥ ದೇವರೇ, ಹಂಬಲಿಸಿ ಬೇಡುವಂಥ ದಾವೀದನ ಆತ್ಮವನ್ನು ದೇವರೇ ನಿನ್ನ ಮಕ್ಕಳ ಮಧ್ಯದಲ್ಲಿ ನೀನು ಪ್ರಕಟ ಮಾಡು ರಾಜ. ಇವತ್ತಿನಿಂದ ದೇವರೇ ಕರ್ತನೆ, ಇವರ ಜೀವಿತ ಇದ್ದ ಹಾಗೆ ಅಲ್ಲ ದೇವರೇ ಕರ್ತನೆ. ಏನು ಕಳ್ಕೊಂಡ್ರೋ, ಎಲ್ಲಿ ಬಿದ್ದರೋ, ಎಲ್ಲಿ ಅವಮಾನ ಹೊಂದಿದರೋ, ಎಲ್ಲಿ ಕರ್ತನೆ ಶತ್ರುಗಳು ಕರ್ತನೆ ಇವರನ್ನು ವಿರೋಧಿಸಿದರೋ, ಅವರ ಮಧ್ಯದಲ್ಲಿ ಇವರ ತಲೆ ಎತ್ತಲ್ಪಡಲಿಕ್ಕಾಗುವಂತೆ ನಜರೇತಿನ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ರಬಾನ ಕತ್ತುರಲರ ಮಾಂದಿರ ಶಂದುರ ದಿಕ್ಕರಲರಬ ಇವರ ಮಕ್ಕಳನ್ನು, ಅವರ ಭವಿಷ್ಯತನ, ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು. ಹೊಲಮನೆಗಳನ್ನು ಆಶೀರ್ವಾದ ಮಾಡು ದೇವ ಕರ್ತನೆ. ಈ ವರ್ಷದಲ್ಲಿ ಹಿಂಗಾರು ಮುಂಗಾರು ಮಳೆಯನ್ನು ನೀನು ಕೊಟ್ಟು ದೇವರೇ ಕರ್ತನೆ ಸ್ವಾಮಿ, ಎಲ್ಲ ಕ್ಷಾಮಗಳಿಂದ ಈ ಮಕ್ಕಳನ್ನು ದೇವರೇ ದೂರ ಇಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ತಂದೆಯಾದ ದೇವರೇ ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು ದಯಪಾಲಿಸು ದೇವರೇ ಕರ್ತನೆ. ಪ್ರತಿಯೊಬ್ಬ ಮಕ್ಕಳ ವಿವಾಹದಲ್ಲಿನ ಕರಗಳು ಚಲಿಸಲಿ ಯೇಸುವಿನ ನಾಮದಲ್ಲಿ. ಮ್ಯಾರೇಜ್ ಡೇ, ಬರ್ತಡೇ, ನಾಮಕರಣ ದೇವರೇ ಕರ್ತನೆ, ಪ್ರತ್ಯೇಕವಾಗಿ ಈ ವಾರದಲ್ಲಿ ನಡೆಯುವಂಥ ಎಲ್ಲ ಶುಭ ಕಾರ್ಯಗಳ ಮೇಲೆ ನಿನ್ನ ಪವಿತ್ರಾತ್ಮನ ಪ್ರಸನ್ನತೆ ನಡೆಯಲಿ ಎಂಬುದಾಗಿ, ಸಾಗಲಿ ಎಂಬುದಾಗಿ, ಚಲಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ರಾಜ. ಪ್ರತಿಯೊಬ್ಬರನ್ನು ಅಭಿವೃದ್ಧಿಪಡಿಸು, ಸಾಲದಿಂದ ವಿಮುಕ್ತಿಗೊಳಿಸು. ಅನೇಕರಿಗೆ ಸಾಲ ಕೊಡಲಿಕ್ಕಾಗುತ್ತೆ ನಿನ್ನ ಮಕ್ಕಳನ್ನು ಬಲಪಡಿಸಿ ನಡೆಸುವಂಥ ನಾವು ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಗಟ್ಟಿಯಾಗಿ ಹೇಳೋಣ, ಆಮೇನ್, ಆಮೇನ್. ಆತ್ಮೀಯ ದೇವಶರೇ, ಪ್ರತಿ ಭಾನುವಾರ ಸರಿಯಾಗಿ 9:30 ಗಂಟೆಯಿಂದ ತುಮಕೂರು ಪಟ್ಟಣದಲ್ಲಿ ಆರಾಧನೆ ನಡೆಯುವಂಥದ್ದಾಗಿದೆ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ರಾತ್ರಿ 9 ಗಂಟೆಗೆ ಕುಟುಂಬ ಪ್ರಾರ್ಥನೆ ಜೂಮ್ ಆ್ಯಪ್ನಲ್ಲಿ ಇರುವಂಥದ್ದಾಗಿದೆ.